ಯುವರಾಜ, ಆ ಸ್ಮಶಾನಕ್ಕೆ ಹೋಗ್ಬೇಡಿ. ಅಲ್ಲಿ ಹೋದವರು ಯಾರು ಹಿಂತಿರುಗಿ ಬಂದಿಲ್ಲ. ಗಾಂಧಾರ ನಗರದಲ್ಲಿ ಇಂದು ಮಹಾಚಕ್ರ ಪೈಪೋಟಿ ನಡೆಯುತ್ತಿತ್ತು. ಆ ನಗರದ ಯುವಕರೆಲ್ಲ ತಮ್ಮ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡೋಕೆ ತಯಾರಾಗಿದ್ರು. ಗಾಂಧಾರ ನಗರ ವಿಶೇಷ ಶಕ್ತಿಗೆ ಹೆಸರುವಾಸಿಯಾಗಿತ್ತು. ಆ ನಗರದ ಜನರಲ್ಲಿ ವಿಶೇಷ ಶಕ್ತಿಗಳು ಇದ್ವು. ಅದನ್ನ ಅಳಿಯೋಕೆ 9 ನಕ್ಷತ್ರಗಳನ್ನ ಇಟ್ಕೊಂಡಿದ್ರು. ಒಬ್ಬ ವ್ಯಕ್ತಿ 1 ನಕ್ಷತ್ರ ಪಡ್ಕೊಂಡಿದ್ದಾನೆ ಅಂದ್ರೆ ಅವನು 0. ಆದ್ರೆ ಅದೇ ಅವನ ಹತ್ರ 9 ನಕ್ಷತ್ರಗಳಿದ್ರೆ ಅವನು ಶಕ್ತಿಶಾಲಿ ಏಕಲವ್ಯ ಅಂತ ಜನರೆಲ್ಲ ಅವನನ್ನ ಹೊಗಳ್ತಿದ್ರು. ಗಾಂಧಾರ ನಗರದ ಯುವರಾಜ ಧ್ರುವ ಶಕ್ತಿಯಲ್ಲೂ ಯುಕ್ತಿಯಲ್ಲೂ ಹೆಸರುವಾಸಿಯಾದವನು. ಮುಂದೆ ಮಹಾರಾಜನ ಸಿಂಹಾಸನವನ್ನ ಏರಲಿರುವ ಮಹಾವೀರ ಅವನೇ. ಇಂದು ಅವನು ಕೂಡ ಮಹಾಚಕ್ರ ಪೈಪೋಟಿಗೆ ಬಂದಿದ್ದ. ತನ್ನ 11ನೇ ವಯಸ್ಸಿನಲ್ಲಿಯೇ 9 ನಕ್ಷತ್ರಗಳನ್ನ ಪಡೆದು ಶಕ್ತಿಶಾಲಿ ಏಕಲವ್ಯ ಅಂತ ಹೆಸರುವಾಸಿಯಾಗಿದ್ದ. ಆದ್ರೆ ಒಂದಿಷ್ಟು ವರ್ಷಗಳ ಹಿಂದೆ ಗಾಂಧಾರ ನಗರದಲ್ಲಿ ಬೆಂಕಿಯ ಚೆಂಡೊಂದು ಬಿದ್ದಿತ್ತು. ಆ ಸಮಯದಲ್ಲಿ ಧ್ರುವನ ತಾಯಿ ಅನಾರೋಗ್ಯದಿಂದ ಬಳಲಿ ಸಾವನ್ನಪ್ಪಿದ್ಲು. ಜೊತೆಗೆ ಧ್ರುವ ತನ್ನ ಶಕ್ತಿ ಕಳ್ಕೊಂಡ. ಇದರಿಂದಾಗಿ ಅವನ ಜೊತೆ ಮದ್ವೆ ಆಗ್ಬೇಕಿದ್ದ ಅಂಬಾಲಿಕೆ ಅವನ ಜೊತೆ ಮದ್ವೆ ಮುರ್ಕೊಂಡು ಧ್ರುವನಿಂದ ದೂರ ಹೋದ್ಲು. ಗಾಂಧಾರ ನಗರದ ಮಹಾರಾಜ ಅರುಣೇಂದ್ರನಿಗೆ ಇದರಿಂದಾಗಿ ನೋವಾಗಿದ್ದಲ್ಲದೆ ಅವರ ಮರ್ಯಾದೆ ಕೂಡ ಹರಾಜಾಯ್ತು. ಗಾಂಧಾರ ನಗರದ ಪ್ರಜೆಗಳು ಅರಸು ಮನೆತನದ ಬಗ್ಗೆ ಕೆಟ್ಟಾಗಿ ಮಾತಾಡೋಕೆ ಶುರು ಮಾಡಿದ್ರು. ಇದರಿಂದಾಗಿ ಬೇಸತ್ತ ಯುವರಾಜ ಧ್ರುವ ಮತ್ತೆ 9 ನಕ್ಷತ್ರಗಳನ್ನ ಪಡೆಯೋಕೆ ಪೈಪೋಟಿಗೆ ನಿಂತ. ಆದರೆ ಸೋತ್ಬಿಟ್ಟ. ಆ ಸೋಲಿನ ನೋವನ್ನ ಸಹಿಸಲಾಗದೆ ಅವನು ಅಮ್ಮನ ಸಮಾಧಿ ಹತ್ರ ಹೊರಟ. ಆ ಸಮಾಧಿ ದೂರದ ಬೆಟ್ಟದ ಮೇಲಿತ್ತು. ಅಲ್ಲಿಗೆ ತಂತ್ರ ಮಂತ್ರಗಳನ್ನ ಅರಿತ ಪಂಡಿತರನ್ನ ಬಿಟ್ರೆ ಬೇರೆ ಯಾರು ಹೋಗ್ತಿರ್ಲಿಲ್ಲ. ಮಹಾರಾಜನಿಗೆ ಕೂಡ ಅಲ್ಲಿಗೆ ಹೋಗೋ ಅನುಮತಿ ಇಲ್ಲ. ಅಲ್ಲಿಗೆ ಹೋದ್ರೆ ದೆವ್ವ ಹಿಡಿಯುತ್ತೆ ಅಂತ ತುಂಬಾ ಜನ ನಂಬಿದ್ರು. ಆದ್ರಿಂದ ಆ ಸ್ಮಶಾನದ ಬಾಗಿಲು ಯಾವಾಗ್ಲೂ ಮುಚ್ಚಿರ್ತಾ ಇತ್ತು. ಆದ್ರೆ ಮನಸ್ಸಿನಲ್ಲಿ ನೋವನ್ನ ತುಂಬಿಕೊಂಡಿದ್ದ ಧ್ರುವ ಅಂದು ಒಬ್ಬಂಟಿಯಾಗಿ ಸ್ಮಶಾನಕ್ಕೆ ಹೋದ. ನನ್ನ ಶಕ್ತಿಗಳು ಯಾವ ಕಾರಣಕ್ಕೆ ನನ್ನ ಬಿಟ್ಟು ಹೋದ್ವು? ನಾನು ಈ ರಾಜ್ಯಕ್ಕೆ ರಾಜನಾಗೋನು. ಆದ್ರೆ ಜನರೆಲ್ಲ ನನ್ನ ಗೇಲಿ ಮಾಡ್ತಾರೆ. ನನ್ ಮಾತ್ರ ಯಾಕೆ ಹೀಗಾಗ್ತಿದೆ? ಅಪ್ಪನ್ ಮುಂದೆ ಮುಖ ತೋರ್ಸ್ ನಿಲ್ಲಕ್ಕೂ ಆಗ್ತಿಲ್ಲ. ಈಗ್ಲೇ ನನ್ನ ಎಲ್ಲ ಕಷ್ಟವನ್ನ ಅಮ್ಮನ ಹತ್ರ ಹೇಳ್ಬೇಕು. ಯಾರು ಹೋಗದ ಈ ಭಯಾನಕ ಸ್ಮಶಾನಕ್ಕೆ ನಾನು ಹೋಗ್ಲೇಬೇಕು ಅಂತ ಹೇಳಿ ಸ್ಮಶಾನದ ದೊಡ್ಡದಾದ ಬಾಗಿಲಿಗೆ ಮಂತ್ರಗಳಿಂದ ಕಟ್ಟಲಾಗಿದ್ದ ಹಲವಾರು ತಾಯಿತಗಳನ್ನ ಒಂದು ದೊಡ್ಡ ಕಬ್ಬಿಣದ ಕೋಲಿನಿಂದ ಹೊಡೆದಾಗ ಅದು ಢಮಾರ್ ಅಂತ ಒಡೆದು ಹೋಯ್ತು. ದೊಡ್ಡ ಬಾಗಿಲನ್ನ ಮೆಲ್ಲಗೆ ಓಪನ್ ಮಾಡಿದ. ಧ್ರುವನ ಮನಸ್ಸಿನಲ್ಲಿ ಭಯ ತುಂಬಿಕೊಂಡು ತನ್ನ ಕಾಲನ್ನ ಒಳಗಿಟ್ಟ. ಅದೇ ಸಮಯಕ್ಕೆ ಹಿಂದಿನಿಂದ ಒಬ್ಬ ಯೋಧ, ರಾಜಕುಮಾರ, ಬೇಡ, ಒಳಗಡೆ ಹೋಗ್ಬೇಡಿ. ದೊಡ್ಡ ಅನಾಹುತ ಸಂಭವಿಸುತ್ತೆ. ಮಹಾರಾಜನಿಗೇನಾದ್ರೂ ಗೊತ್ತಾದ್ರೆ ಸಿಟ್ಟಾಗ್ತಾರೆ ಅಂತ ಆತ ಕೂಗಿ ಕೂಗಿ ಹೇಳ್ತಿದ್ರು. ಯುವರಾಜ ಒಳಗೆ ಹೋದ. ಅವನು ಹೋದ ತಕ್ಷಣ ಅವನ ಹಿಂದಿನಿಂದ ಸ್ಮಶಾನದ ಬಾಗಿಲು ತನ್ನಿಂದ ತಾನೇ ಮುಚ್ಚಿಕೊಂಡ್ವು. ಆ ಕತ್ತಲ ರಾತ್ರಿಯಲ್ಲಿ ಎಲ್ಲಿ ಏನಿದೆ ಅಂತ ತಿಳಿತಾ ಇರಲಿಲ್ಲ. ವಿಚಿತ್ರ ಪ್ರಾಣಿ ಪಕ್ಷಿಗಳ ಕೂಗಿನ ಮಧ್ಯೆ ಧ್ರುವ ತನ್ನ ಅಮ್ಮನ ಸಮಾಧಿಯನ್ನ ಹುಡುಕ್ತಾ ಹೋದ. ಮೊದ್ಲಿಗೆ ಎಲ್ಲಾ ಸಮಾಧಿಗಳು ನೋಡೋಕೆ ಒಂದೇ ರೀತಿ ಕಂಡ್ರು ಸೂಕ್ಷ್ಮವಾಗಿ ನೋಡಿದಾಗ ಆ ಸಮಾಧಿಗಳಲ್ಲಿ ಇರೋ ವ್ಯತ್ಯಾಸ ಧ್ರುವ ತಿಳ್ಕೊಂಡ. ಅಲ್ಲಿದ್ದ ಒಂದು ಸಮಾಧಿಯಲ್ಲಿ ಮಾತ್ರ ರತ್ನದ ಕಲ್ಲೊಂದು ಹೊಳಿತಾ ಇತ್ತು. ಉತ್ಸುಕನಾದಾಗ ಧ್ರುವ ಆ ಸಮಾಧಿ ಬಳಿ ಬಂದು ಆ ರತ್ನದ ಕಲ್ಲನ್ನ ಮುಟ್ಟಿ ನೋಡಿ ಅಚಾನಕ್ಕಾಗಿ ತನ್ನ ಕೈಯಲ್ಲಿದ್ದ ಉಂಗುರವನ್ನ ನೋಡ್ಕೊಂಡ. ಆ ಸಮಾಧಿಯಲ್ಲಿದ್ದ ರತ್ನದ ಕಲ್ಲು ಮತ್ತು ಧ್ರುವನಿಗೆ ಅವನಮ್ಮ ಕೊನೆಯದಾಗಿ ನೀಡಿದ ಉಂಗುರದಲ್ಲಿದ್ದ ರತ್ನದ ಕಲ್ಲು ಒಂದೇ ರೀತಿ ಇದ್ವು. ಅದೇ ಸಮಯಕ್ಕೆ ಆ ಸಮಾಧಿಯಲ್ಲಿದ್ದ ರತ್ನದ ಕಲ್ಲಿನ ಬಣ್ಣ ಬದಲಾಯಿತು. ಜೊತೆಗೆ ಧ್ರುವನ ಉಂಗುರದ ಕಲ್ಲಿನ ಬಣ್ಣವೂ ಬದಲಾಯಿತು. ಸ್ಮಶಾನದಲ್ಲಿ ಜೋರಾಗಿ ಬಿರುಗಾಳಿ ಬೀಸತೊಡಗಿತು. ಧ್ರುವ ಕಾಲು ಜಾರಿ ಕೆಳಗ್ ಬಿದ್ಬಿಟ್ಟ. ಬಿದ್ದ ರಭಸಕ್ಕೆ ಅವನ ಕೈಗೆ ಗಾಯವಾಗಿ ರಕ್ತ ಬರೋಕ್ ಶುರುವಾಯಿತು. ಭಯದಲ್ಲಿ ಅವನು ಅಮ್ಮನ ಸಮಾಧಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಅಮ್ಮ, ಏನಾಗ್ತಿದೆ ಇಲ್ಲಿ? ಅಮ್ಮ, ನನ್ನನ್ನ ಕಾಪಾಡಿ, ನಂಗ್ ಭಯ ಆಗ್ತಿದೆ ಅಂತ ಧ್ರುವ ಕಿರಿಚಾಡ್ತಾ ಇದ್ದಂಗೆ ಧ್ರುವನ ಕೈಯಿಂದ ಹರಿತಾ ಇದ್ದ ರಕ್ತದ ಒಂದು ಹನಿ ಸಮಾಧಿಯಲ್ಲಿದ್ದ ರತ್ನದ ಕಲ್ಲಿನ ಮೇಲೆ ಬಿತ್ತು. ಆಗ ಅವನ ಅಮ್ಮನ ಸಮಾಧಿಯಿಂದ ಒಂದು ನಿಗೂಢ ಬೆಳಕು ಹೊರಬಂತು. ಧ್ರುವ ಗಾಬರಿಯಲ್ಲಿ ತನ್ನ ಕಣ್ಣುಗಳನ್ನ ಮುಚ್ಚಿಕೊಂಡ. ಮರುಕ್ಷಣ ಅವನ ಭುಜದ ಮೇಲೆ ಯಾರೋ ಕೈ ಇಟ್ಟ ಹಾಗಾಯ್ತು. ಅಮ್ಮ! ಭಯದಲ್ಲಿ ಹಿಂದೆ ತಿರುಗಿ ನೋಡಿದ ಧ್ರುವನಿಗೆ ಒಂದು ಅಚ್ಚರಿ ಕಾದಿತ್ತು. ಅವನ ಮುಂದೆ ಒಬ್ಬ ವಯಸ್ಸಾದ ವ್ಯಕ್ತಿ ನಿಂತಿದ್ರು.
ಅವರ ಕಣ್ಗಳಲ್ಲಿ ವಿಚಿತ್ರವಾದ ಬೆಳಕು ಕಾಣ್ತಿತ್ತು. ಅವರು ಧ್ರುವನನ್ನ ನೋಡಿ ಮುಗುಳ್ನಕ್ರು. ಯಾರು ನೀನ್ ಯಾರು? ಭಯ ಪಡ್ಬೇಡ ರಾಜಕುಮಾರ, ನಾನು ನಿಂಗೇನು ಮಾಡಲ್ಲ. ನಾನ್ ಬಂದಿರೋದೆ ನಿಂಗೆ ಸಹಾಯ ಮಾಡೋಕೆ. ಇದ್ದಕ್ಕಿದ್ದಂತೆ ನೀನು ನಿನ್ ಶಕ್ತಿಗಳನ್ನ ಹೇಗ್ ಕಳ್ಕೊಂಡೆ ಅಂತ ನಂಗೊತ್ತು. ಇಲ್ಲಿಗ್ ಬಾ ಅಂತ ಒಂದು ನಿಗೂಢ ರಹಸ್ಯವನ್ನ ಆ ವಯಸ್ಸಾದ ವ್ಯಕ್ತಿ ಹೇಳ್ತಿದ್ದಂಗೆ ಯಾರು ಎಂದಿಗೂ ಕನಸಲ್ಲೂ ಊಹಿಸದಂತ ಒಂದು ಘೋರ ಘಟನೆ ಅಲ್ಲಿ ನಡೆಯಿತು. ಅದ್ನ ಕೇಳಿದ ಗಾಂಧಾರ ನಗರದ ಜನರು ಬೆಚ್ಚಿ ಬಿದ್ರು. ಧ್ರುವನಿಗೆ ಏನಾಯ್ತು ಅಂತ ತಿಳ್ಕೊಂಡ ಅಂಬಾಲಿಕೆ ಕೂಡ ಬೆಚ್ಚಿ ಬಿದ್ದಿದ್ಲು. ಹಾಗಾದ್ರೆ ಗಾಂಧಾರ ನಗರದ ಜನರು ಬೆಚ್ಚಿ ಬೀಳೋ ಹಾಗೆ ಆ ರಾತ್ರಿ ಆ ಸ್ಮಶಾನದಲ್ಲಿ ನಡೆದ ನಿಗೂಢ ಘೋರ ಘಟನೆ ಏನು? ಸ್ಮಶಾನದ ಒಳಗೋದ ಧ್ರುವನ ಜೊತೆ ಅಲ್ಲಿ ಏನ್ ನಡೀತು? ಆ ವಯಸ್ಸಾದ ವ್ಯಕ್ತಿ ಯಾರು? ಅವರಿಗೆ ಧ್ರುವನ ಬಗ್ಗೆ ಮೊದಲೇ ತಿಳಿದಿರೋ ರಹಸ್ಯ ಏನು? ಮಾಯಾ ದ್ವಾರದಿಂದ ಸ್ಮಶಾನದ ಒಳಗೆ ಹೋದ ಧ್ರುವ ಹಿಂತಿರುಗಿ ಬರ್ತಾನ? ಅವನು ಅಲ್ಲಿ ಕಂಡ ವಿಚಿತ್ರ ಶಕ್ತಿಗಳು ಏನು? ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಯೋಧ ಅನ್ನೋ ಅದ್ಭುತ ಕಥೆಯನ್ನ.